ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. SSLC ಎಕ್ಸಾಮ್ಸ್ ಶುರುವಾಗ್ತಾ ಇವೆ. ಮೈಂಡ್ ಪ್ರಿಪರೇಷನ್ ಜೊತೆಗೆ ಈ ಟೈಮ್ನಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ ತುಂಬಾ ಇಂಪಾರ್ಟೆನ್ಸ್ ಕೊಡೋದು ಅಂದರೆ ಅವರ ಎಕ್ಸಾಮ್ ಕಿಟ್ಗೆ. ಈ ಕಿಟ್ ಕೇವಲ ಒಂದು ಪೆನ್ ಬಾಕ್ಸ್ ಅಲ್ಲ, ಇದು ಎಕ್ಸಾಮ್ ಹಾಲ್ನಲ್ಲಿ ಸ್ಟೂಡೆಂಟ್ಸ್ ಬಳಸುವ ಗೆಲುವಿನ ಅಸ್ತ್ರಗಳಿದ್ದಂತೆ. ಇದರಲ್ಲಿ ಏನೆಲ್ಲ ಇರುತ್ತೆ? ಬರೀ ಪೆನ್ಸಿಲ್ ಮಾತ್ರನಾ ಅಥವಾ ಲಕ್ಕಿ ಚಾಮ್ಸ್ ಕೂಡ ಇರುತ್ತಾ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಮೊದಲು ಎಸೆನ್ಷಿಯಲ್ ಐಟಮ್ಸ್ ಬಗ್ಗೆ ಮಾತಾಡೋದಾದರೆ, ಈ ಕಿಟ್ನಲ್ಲಿರೋ ಪ್ರತಿಯೊಂದು ವಸ್ತುವು ತುಂಬಾ ಇಂಪಾರ್ಟೆಂಟ್. ಕನಿಷ್ಠ 2 ರಿಂದ 3 ಬ್ಲೂ ಅಥವಾ ಬ್ಲ್ಯಾಕ್ ಪೆನ್, ಪೆನ್ಸಿಲ್, ಎರೇಸರ್, ಶಾರ್ಪ್ನರ್ ಹಾಗೆಯೇ ಜಾಮಿಟ್ರಿ ಬಾಕ್ಸ್ ಇದ್ದೇ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಾಲ್ ಟಿಕೆಟ್ ಮತ್ತು ಅವಶ್ಯಕತೆ ಇದ್ದರೆ ID ಪ್ರೂಫ್ಗಳನ್ನು ಸ್ಟೂಡೆಂಟ್ಸ್ 1000 ಸಾರಿ ಚೆಕ್ ಮಾಡಿ ಕಿಟ್ ಒಳಗೆ ಇಟ್ಕೊಳ್ತಾರೆ. ಈ ವಸ್ತುಗಳೇ ಎಕ್ಸಾಮ್ ಹಾಲ್ನಲ್ಲಿ ಸ್ಟೂಡೆಂಟ್ಸ್ ಪಾಲಿನ ರಿಯಲ್ ಸರ್ವೈವಲ್ ಟೂಲ್ಸ್. ಕೆಲವು ಸ್ಟೂಡೆಂಟ್ಸ್ ತುಂಬಾ ಕೇರ್ಫುಲ್ ಆಗಿರ್ತಾರೆ, ಅವರು ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇಂತಹ ಸ್ಟೂಡೆಂಟ್ಸ್ ತಮ್ಮ ಎಕ್ಸಾಮ್ ಕಿಟ್ನಲ್ಲಿ ಎಕ್ಸ್ಟ್ರಾ ಪೆನ್ಸಿಲ್, ಎಕ್ಸ್ಟ್ರಾ ಪೆನ್ ಮಾತ್ರವೇ ಅಲ್ಲದೆ ಒಂದು ಟ್ರಾನ್ಸ್ಪರೆಂಟ್ ಪೌಚ್ ಮತ್ತು ಒಂದು ವಾಟರ್ ಬಾಟಲ್ ಕೂಡ ಕಡ್ಡಾಯವಾಗಿ ಕ್ಯಾರಿ ಮಾಡ್ತಾರೆ. ಇನ್ನು ಕೆಲವರು ಅಡ್ಮಿಟ್ ಕಾರ್ಡ್ನ ಜೆರಾಕ್ಸ್ ಕಾಪಿನೂ ಎಕ್ಸ್ಟ್ರಾ ಇಟ್ಕೊಂಡಿರ್ತಾರೆ. ಎಕ್ಸಾಮ್ ಮಧ್ಯೆ ಯಾವುದಕ್ಕೂ ತೊಂದರೆ ಆಗಬಾರ್ದು ಅನ್ನೋದೇ ಇವರ ಸ್ಮಾರ್ಟ್ ಸ್ಟ್ರಾಟಜಿ. ಇನ್ನು ಈ ಎಕ್ಸಾಮ್ ಕಿಟ್ನಲ್ಲಿ ಕೆಲವೊಮ್ಮೆ ತುಂಬಾ ಎಮೋಷನಲ್ ಹಾಗೆಯೇ ಇಂಟ್ರೆಸ್ಟಿಂಗ್ ಐಟಮ್ಸ್ ಕೂಡ ಇರ್ತವೆ. ಎಷ್ಟೋ ಜನ ಸ್ಟೂಡೆಂಟ್ಸ್ ಸಣ್ಣ ದೇವರ ಫೋಟೋ, ಯಾವುದೋ ಒಂದು ಲಕ್ಕಿ ಪೆನ್ ಅಥವಾ ಮನೆಯವರು ಕೊಟ್ಟಿರೋ ಒಂದು ಸಣ್ಣ ಲಕ್ಕಿ ಚಾಮನ್ನು ಕಿಟ್ ಒಳಗೆ ಇಟ್ಕೊಳ್ತಾರೆ. ಇವೆಲ್ಲ ಬೋರ್ಡ್ ರೂಲ್ಸ್ ಲಿಸ್ಟ್ನಲ್ಲಿ ಇರೋದಿಲ್ಲ, ಆದರೆ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಬರೆಯುವಾಗ ಒಂದು ಬಿಗ್ ಕಾನ್ಫಿಡೆನ್ಸ್ ಹಾಗೆ ಪಾಸಿಟಿವ್ ಎನರ್ಜಿ ನೀಡೋದು ಗ್ಯಾರಂಟಿ. ಆದರೆ ಸ್ಟೂಡೆಂಟ್ಸ್ ಒಂದು ವಿಷಯವನ್ನು ನೆನ್ಪಿಟ್ಕೋಬೇಕು, ಕಿಟ್ನಲ್ಲಿ ಏನಿರಬೇಕು ಅನ್ನೋದರ ಜೊತೆಗೆ ಏನು ಇರಬಾರ್ದು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಮೊಬೈಲ್ ಫೋನ್ಸ್, ಸ್ಮಾರ್ಟ್ ವಾಚಸ್ ಅಥವಾ ಯಾವುದೇ ಪೇಪರ್ ಚೀಟಿಗಳನ್ನು ಕ್ಯಾರಿ ಮಾಡೋದು ರೂಲ್ಸ್ ಪ್ರಕಾರ ತಪ್ಪು. ಇಂತಹ ಪ್ರಾಹಿಬಿಟೆಡ್ ಐಟಮ್ಸ್ ಒಳಗೆ ತೆಗೆದುಕೊಂಡು ಹೋದರೆ ಇಡೀ ವರ್ಷದ ಶ್ರಮ ವೇಸ್ಟ್ ಆಗ್ಬೋದು. ಸೊ ಸ್ಟೂಡೆಂಟ್ಸ್, ನಿಮ್ಮ ಹಾಲ್ ಟಿಕೆಟ್ ಮತ್ತು ಕಿಟ್ಟನ್ನು ಸರಿಯಾಗಿ ಚೆಕ್ ಮಾಡಿಕೊಂಡು ಧೈರ್ಯವಾಗಿ ಎಕ್ಸಾಮ್ ಹಾಲ್ಗೆ ಹೋಗಿ. ಎಲ್ಲ ಸ್ಟೂಡೆಂಟ್ಸ್ಗೆ ಆಲ್ ದಿ ಬೆಸ್ಟ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.